ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್, ಅ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು, ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದಿದೆ. ಸೊ ಇದು ಹಿಂದಿನ ದಿವಸ. ಸೊ ನಮ್ಮ ಮಾವ ನೋಡ್ತಿರ್ಬೋದು ನುಗ್ಗೆ ಸೊಪ್ಪು ಎಷ್ಟು ತಂದಿದ್ದಾರೆ ಅಂತ. ಯೂಶಲಿ ಅವ್ರ ಫ್ರೆಂಡ್ಸ್ಗಳೆಲ್ಲ ಮರ ಹತ್ತಿ ಕೀಳೋದೆಲ್ಲ ಜಾಸ್ತಿ ಹೋಗಿದ್ರಂತೆ ಎಲ್ಲರೂ, ಅದಕ್ಕೆ ಮನೆಗಂತ ಅಷ್ಟು ಸೊಪ್ಪು ತೊಗೊಂಬಂದಿದ್ದಾರೆ. ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಅಷ್ಟು ಎಲ್ಲ ತಿನ್ನೋಕ್ಕಾಗುತ್ತೆ. ಮತ್ತು ನಾನು ಎಕ್ಸಸ್ ಸ್ವೀಟ್ ನನಗೂ ಕೊಡಲಿಲ್ಲ, ಸ್ವಲ್ಪ ಎಲ್ಲ ಡಿವೈಡ್ ಮಾಡಿ ಶೇರ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಆಮ್ಲ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಏನಿಲ್ಲ, ಸ್ವಲ್ಪ ಆಮ್ಲ, ಸ್ವಲ್ಪ ಮೆಣಸು, ಶುಂಠಿ ಸ್ವಲ್ಪ ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಮಾಡ್ಕೊಡೋದು. ಆಮೇಲೆ ನಾನು ಸ್ವಲ್ಪ ವಾಟರ್ ಹಾಕಿ ಕಂಪ್ಲೀಟ್ ಡೈಲ್ಯೂಟ್ ಮಾಡ್ಕೊತೀನಿ. ಸೊ ಬೆಳಗ್ಗೆನೇ ಕುಡಿದ್ರೆ ಸ್ವಲ್ಪ ಹಿಮೋಗ್ಲೋಬಿನ್ನು ಕೂಡ ಚೆನ್ನಾಗಾಗುತ್ತೆ ಅಂತ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ. ಸೊ ತುಂಬ ದಿವಸನೇ ಆಗಿತ್ತು ಮನೇಲಿ ಪೂರಿ ಮಾಡಿ. ಸೊ ಪೂರಿ ಮಾಡಿಬಿಟ್ಟು ಕ್ಯಾಪ್ಸಿಕಮ್ಮು ಇತ್ತು, ಸ್ವಲ್ಪ ಕ್ಯಾಪ್ಸಿಕಮ್ ಗ್ರೇವಿ ಏನು ಮಾಡಲಿಲ್ಲ, ಗೊಜ್ಜು ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗನ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಗೋಡಂಬಿ ಹಾಕ್ಕೊಳ್ಬೋದು ನೀವು, ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಪುದೀನ ಹಾಕ್ಕೊಬೋದು. ಬೇಸ್ಡ್ ಆನ್ ಯುವರ್ ವಿಶ್. ಅಡುಗೆ ಹಿಂಗೆ ಮಾಡಬೇಕನ್ನೋದೇನಿಲ್ವಲ್ಲ, ಯಾವುದಾದ್ರೂ ಯಾವ್ದಾವಿ ಹಾಕಿ ಟ್ರೈ ಮಾಡಿ ಟೇಸ್ಟಾಗಿ ಮಾಡ್ಕೊಬೋದು. ಹಾಗೆ ನೋಡ್ಬೋದು ಸ್ವಲ್ಪ ಚಕ್ಕೆ, ಲವಂಗ ಎಲ್ಲನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಾಗಿತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ. ಚಳಿಗೂ ಅದಕ್ಕೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನಿಸ್ತಿರುತ್ತಲ್ಲ. ನನಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಪೂರಿ ಇಷ್ಟ ಆಗೋದಪ್ಪ. ಆವಾಗ ಯಾವ ಹೋಟ್ಲಿಗೆ ಹೋದರೂ ಅಷ್ಟೇ ಫಸ್ಟ್ ಪೂರಿ ಅದು ದೊಡ್ಡದಾಗಿ ಕೊಡೋರು, ಚೆನ್ನಾಗಿ ಅನ್ಸೋದು ತಿನ್ನೋದಕ್ಕೇ. ಆವಾಗಿನ ಟೇಸ್ಟ್ ಲಿಟ್ರಲಿ ಆ ಟೇಸ್ಟ್ ಇವಾಗ ಬರ್ತಿಲ್ಲ. ನನಗೆ ಒಂದೊಂದು ಸತಿ ಅನಿಸ್ಬಿಡುತ್ತೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಹೇಳ್ತಾ ಇದ್ದೀವಲ್ಲ ನಾವು ಆವಾಗಿನ ಕಾಲ ಅಂತ. ನಾವು ಓಲ್ಡ್ ಅಂದರೆ ವಯಸ್ಸಾಗೋಯ್ತಾ ನಮಗೂ ಅಂತ ಅನಿಸುತ್ತೆ. ಸೊ 90s ಕಿಡ್ಸ್ ನಾವೆಲ್ಲ, ಇವಾಗೆಲ್ಲ 20s ಕಿಡ್ಸ್ ಬಂದುಬಿಟ್ಟಿದ್ದಾರೆ. ಸೊ ಇವಾಗ ಪಾತ್ರೆ ಒಂದು ಇಟ್ಕೊಂಡು ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಾತ್ರೆ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸೋಂಪು ಹಾಕೋತೀನಿ. ಸೋಂಪು ಇತ್ತೀಚೆಗೆ ಜಾಸ್ತಿ ಬಳಸಿದ್ದೀನಿ, ಬಿಕಾಸ್ ಸ್ವಲ್ಪ ಡೈಜೆಷನ್ಗೆ ಚೆನ್ನಾಗಿ ಅನಿಸುತ್ತೆ. ಮೀನ್ವೈಲ್ ನನಗೆ ಹಾರ್ಟ್ ಬನ್ ಅನಿಸುತ್ತೆ, ಎದೆ ಉರಿ ಥರ ಅನಿಸುತ್ತೆ. ಮಸಾಲೆ ಕಮ್ಮಿ ತಿಂದರೂ ಅಷ್ಟೇ, ಏನು ತಿಂದರೂ ಅಷ್ಟೇ. ಯಾವಾಗಲೂ ನಾನಂತೂ ಗ್ಯಾಸ್ಟ್ರಿಕ್ ಸಿರಪ್ ಬರುತ್ತಲ್ಲ, ಅದನ್ನು ಒಂದೊಂದು ಸ್ಪೂನ್ ತೊಗೋತಿರ್ತೀನಿ. ಡಾಕ್ಟ್ರು ಹೇಳ್ತಾ ಇರ್ತಾರೆ ದಟ್ ಇಸ್ ಕಾಮನ್, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಆವಾಗವಾಗ ಆ ಸಿರಪ್ ತೊಗೊಳ್ಳಿ ಅಂತ. ಸೊ ಅದ್ರ ಬದಲು ಸ್ವಲ್ಪ ಜೀರಿಗೆ, ಸೋಂಪು ಎಲ್ಲ ಬೆಳೆಸ್ದಾಗಿಂದ ನಾವು ಇಟ್ಸ್ ಓಕೆ, ಕಂಟ್ರೋಲ್ ಆಗಿದೆ. ಆಲ್ಮೋಸ್ಟ್ ಏನು ಒಂದು 2 ಡೇಸ್ ಅಥವಾ 3 ಡೇಸ್ ಒಂದ್ಸತಿ ತೊಗೊಳಂಗೆ ಆಗಿದೆ. ಡೈಲಿ ಏನು ತೊಗೋತಾ ಇಲ್ಲ. ಯಾವಾಗ ಸಿಮ್ಟಮ್ಸ್ ಪ್ರೊವೋಕ್ ಆಗುತ್ತೋ ಆವಾಗ ಮಾತ್ರ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಹಸಿ ಬಟಾಣಿ ಅದನ್ನು ಕೂಡ ಇಲ್ಲಿಗೆ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡಿಕೊಂಡು ಸ್ಟೇರ್ ಮಾಡ್ಕೊಳ್ತೀನಿ. ವೆರಿ ಸಿಂಪಲ್ ಇದು. ನಾರ್ಮಲ್ ನೀವು ಟೊಮೆಟೊ ಗೊಜ್ಜು ಮಾಡ್ತೀರಲ್ಲ ಅದಕ್ಕೇ ಇದನ್ನು ಹಾಕ್ಕೊಳ್ಳೋದು ಅಷ್ಟೇ. ನನಗೆ ಪಲ್ಯಗಳು ಮಾಡೋದು, ಗೊಜ್ಜು ಮಾಡೋದಲ್ಲ ಒಂದು ಟೈಮಲ್ಲಿ ಹಿಂಗೇ ಅನಿಸ್ತು, ಮಾಮೂಲಿ ಟೊಮೆಟೊ ಗೊಜ್ಜು ಮಾಡೋ ಥರ ಅದಕ್ಕೆ ತರಕಾರಿ ಹಾಕೋದು ಅಷ್ಟೇ ಅಲ್ವಾ ಅಂತ. ನಾನು ಆಲ್ಮೋಸ್ಟ್ ಎಷ್ಟನೇ ಕ್ಲಾಸಲ್ಲಿದ್ದಾಗ ಗೊತ್ತಾ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದು, ಮೋಸ್ಟ್ಲಿ 3rd or 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದಾಗ ಅನಿಸುತ್ತೆ. ನಮಗೆ ಚಪಾತಿ ಅಂದರೆ ಅವಾಗ ತುಂಬ ಇಷ್ಟ ಇರೋದು. ನಮ್ಮಮ್ಮ ಯಾವಾಗಲೂ ನಗ್ತಾರೆ, ಇಷ್ಟು ಕೈಯಲ್ಲೇ ಅಷ್ಟು ಹಿಟ್ಟು ಹಾಕ್ಕೊಂಡು ಇಸುಕ್ತಾ ಇರ್ತಾಯಿದ್ದೆ ಅಂತ. ಯೂಶ್ವಲಿ ಮಮ್ಮಿ ಡ್ಯಾಡಿ ಇಬ್ಬರು ವರ್ಕಿಂಗ್ ಇರ್ತಾಯಿದ್ರು ನಮಗೆ. ನಾನು ಅವಾಗಿಂದಾನೇ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದು. ಮತ್ತು ಡ್ಯಾಡಿ ಡಯಾಬಿಟೀಸ್ ಇರೋದವ್ರಿಗೆ, ಡಯಾಬಿಟಿಕ್ ಪೇಷೆಂಟು, ಅವ್ರಿಗೆ ಚಪಾತಿ ಕಂಪಲ್ಸರಿ ಇರಬೇಕಿರ್ತಿತ್ತು. ಸೊ ಚಪಾತಿ ಮಾಡೋ ಡಿಪಾರ್ಟ್ಮೆಂಟ್ ನಂದು. ಸೊ ಬಂದ್ವಾ ಕಾಲೇಜಿಂದ, ಸ್ಕೂಲಿಂದ, ಮಧ್ಯಾಹ್ನ ಏನು ಮಾಡಿರ್ತಾರೋ ಸ್ವಲ್ಪ ತಿಂದ್ವಾ, ರಾತ್ರಿಗೆ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ತೊಗೋಬೇಕು. ಒಂದು ಪಲ್ಯ ಮಾಡಬೇಕು, ಚಪಾತಿ ಮಾಡಬೇಕು. ಏನೊಂದು 25 to 30 ಚಪಾತೀಸು ಒಬ್ರೊಬ್ರು 4 ತಿಂತಾಯಿದ್ವಿ ಅಷ್ಟೇ ನನ್ನ ಕೆಲಸ. ಮುಗೀತು. ಮಾಡಿಲ್ಲ ಅಂತಂದರೆ ಅಷ್ಟೇ. ನಮ್ಮಮ್ಮ ಮಾಡಿಲ್ವಿನಿ ಅನ್ನೋರು. ಎಕ್ಸಾಮ್ಸ್ ಇದ್ದಾಗ ಅಥವಾ ನನಗೇನಾದರೂ ಹುಷಾರಿಲ್ಲ ಅಂದಾಗ ಅರ್ಥ ಮಾಡ್ಕೊಳಮ್ಮ ಇವತ್ತು ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಹಂಗೂ ಬೈಕೊಂಡೇ ಮಾಡ್ಕೊಳ್ಳೋರು ನಮ್ಮಮ್ಮ. ಸೊ ಎಲ್ಲ ಮಸಾಲೆ ಪೌಡರ್ಸ್ ಎಲ್ಲನೂ ಇಲ್ಲಿಗೆ ಹಾಕ್ತಿದ್ದೀನಿ. ಇನ್ನು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಆ್ಯಸ್ ಯೂಶುವಲ್ ಹಾಕ್ಕೊಳ್ಳೋದು. ಮತ್ತು ಟೊಮ್ಯಾಟೋನ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಹಾಗೆ ಬೇಕಾದರೂ ಹಾಕ್ಕೊಬೋದು. ಸೊ ಇದನ್ನು ಕಂಪ್ಲೀಟಾಗಿ ಕಲಿಸಿದ್ರೆ ಗೊಜ್ಜು ರೆಡಿ.
ಸೊ ಗೊಜ್ಜನ್ನ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ಅಂತ ಹೇಳಿ ಲಿಡ್ ಮುಚ್ಚಿ ಇಟ್ಟೆ. ಸ್ವಲ್ಪ ಎಷ್ಟು ಬೇಕೋ ನೀರು ಮತ್ತು ಉಪ್ಪನ್ನ ಹಾಕ್ಕೊಂಡು ಮಾಡಿಕೊಂಡೆ. ಈ ಕಡೆ ನಮ್ಮ ಅತ್ತೆ ಪೂರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಚಪಾತಿ ಹಿಟ್ಟೆಲ್ಲ ಹಿಸ್ಕಿ ಮಾಡಿದ್ರು. ಯೂಶ್ವಲಿ ನಮ್ಮ ಅತ್ತೆಗೆ ಹಳೆ ಕಾಲದ ಅಡುಗೆಗಳ ಥರ, ಅವ್ರಿಗೆ ವೆರೈಟಿ ಬರಲ್ಲ. ಅನ್ನ ಸಾಂಬಾರು ಮಾಡು ಅಂದರೆ ಮಾಡ್ತಾರೆ, ಪಲ್ಯ ಮಾಡು ಅಂದರೆ ಮಾಡ್ತಾರೆ. ಪಲ್ಯ ಅಂದರೆ ಮಾಮೂಲಿ ಅವರು ಗ್ರೇವಿ ಥರ ಎಲ್ಲ ಮಾಡಲ್ಲ, ನಾರ್ಮಲ್ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಮಾಡೋ ಥರ. ಬಿಕಾಸ್ ಅವಾಗೆಲ್ಲ ಆ ಥರನೇ ಅಲ್ವಾ ಮಾಡ್ತಿದ್ದಿದ್ದು. ಸೊ ನೋಡ್ತಿರ್ಬೋದು ಈ ಕಡೆ ಗೊಜ್ಜು ಆಲ್ಮೋಸ್ಟ್ ಆಗಿದೆ, ಮತ್ತು ಪೂರಿಗೂ ಎಲ್ಲ ಅವರು ಹಚ್ಚಿಟ್ಕೊಂಡಿದ್ದಾರೆ, ಹಾಕ್ತಿದ್ದಾರೆ. ನಂದು ಬ್ರೇಕ್ಫಾಸ್ಟ್ ನಾನೇ ಫಸ್ಟು ತಿಂದಾಯಿತು. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಂಗನವಾಡಿಗೆ ಹೋಗಬೇಕಾಗಿತ್ತು. ಬಿಕಾಸ್ ನನ್ನ ತಾಯಿ ಕಾರ್ಡ್ ಬಂದಿತ್ತು ಆಲ್ಮೋಸ್ಟ್ ಅವಾಗಲೇ. ಮತ್ತು ಅವರೇನೋ ಜೆರಾಕ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದರು. ಇಲ್ಲಿ ಬಂದಿದ್ವಿ ನೋಡಿ, ಎಷ್ಟು ಪುಟಾಣಿಗಳು ಆರಾಮಾಗಿ ಆಟ ಆಡ್ಕೊಂಡಿರ್ತವೆ, ಅಲ್ಲೇ ಆಟ ಆಡಿಸ್ತಾರೆ ಅವರು. ಸೊ ಮನೆಗೆ ಬಂದೆ, ವಾಪಸ್ಸು ಮುಗೀತು ಎಲ್ಲನೂ ಕೂಡ ತಗೊಂಡು ಬಂದ್ವಿ. ಅಂಗನವಾಡಿಗೆ ಹೋಗಿ ಬಂದ್ವಿ. ನನ್ನ ತಾಯಿ ಕಾರ್ಡ್ ಬಂದಿದೆ ನೋಡಿ, ನನ್ನ ಆಧಾರ್ ಕಾರ್ಡ್ ತಗೋ. ಫೈನಲಿ ಬಂತು. ಸೊ ಬಂದ್ವಿ ಮನೆಗೆ. ಬಟರ್ ಫ್ರೂಟ್ ಇತ್ತು, ಜ್ಯೂಸ್ ಏನಾದರೂ ಮಾಡೋಣ ಅಂತ ಜ್ಯೂಸ್ ಮಾಡ್ಕೊಳ್ತಿದ್ವಿ. ಇದು ನೋಡಿ, ಆಚೆಯಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಒಳಗಡೆ ನೋಡಿದ್ರೆ ಪೂರ್ತಿ ಕೊಳ್ತೋಗಿದೆ. ಒಂದು ಕಾಯಿಗೆ 60 ರುಪೀಸು 70 ರುಪೀಸು ನೋಡಿ, ಇದೇ ಥರ ಇತ್ತು. ಬಟ್ ಇದು ಸ್ವಲ್ಪ ಕಾಯಿ ಇತ್ತು, ಬಟ್ ಅದು ಓಪನ್ ಮಾಡಿದೆ, ಅದೇ ಚೆನ್ನಾಗಿತ್ತು. ಅದು ಸ್ವಲ್ಪ ಹಣ್ಣಾಗಲಿ ಅಂತ ಬಿಟ್ವಿ, ಆ ಥರ ಆಗೋಯ್ತು. ಸೊ ಡಸ್ಟ್ಬಿನ್ಗೆ ಅದೀಗ ನಿಜ ಒಂದೊಂದು ಸತಿ ಬೇಜಾರಾಗುತ್ತೆ. ಆಮೇಲೆ ಇದನ್ನು ನೋಡೇ ದೊಡ್ಡವ್ರು ಹೇಳಿರ್ಬೇಕನ್ಸುತ್ತೆ, ಆಚೆ ಹೇಗಿದೆ ಅಂತ ನೋಡಿ ಒಳಗೇನಿದೆ ಅನ್ನೋದನ್ನು ಅಳಿಬಾರ್ದು ಅಂತ. ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಆ ಥರ. ನಿಜ, ತೆಳ್ಳಿಗೆ ಬೆಳ್ಳಿಗಿರೋದೆಲ್ಲ ಹಾಲೆಲ್ಲ ಅನ್ಕೋಬಾರ್ದು. ಮೆನಿ ಥಿಂಗ್. ಅಯ್ಯಪ್ಪ ಬಿದ್ದೋಗ್ತಿತ್ತು. ಥ್ಯಾಂಕ್ ಗಾಡ್. ನನಗೆ ಬಟರ್ ಫ್ರೂಟ್ ಜ್ಯೂಸು ಗಟ್ಟಿಗೆ ಮಾಡ್ಕೊಂಡು ಕುಡಿಯೋಕ್ಕೆ ಇಷ್ಟ ಆಗೋಲ್ಲ. ಫಸ್ಟ್ ಇಷ್ಟ ಆಗ್ತಿತ್ತು, ಗಟ್ಟಿಗೆ ಮಾಡ್ಕೊಂಡು ಕುಡಿತಿದ್ದೆ ಅಮ್ಮ ಮನೇಲೆಲ್ಲ ಇದ್ದಾಗ. ಆಮೇಲೆ ನಮ್ಮದೇ ಜ್ಯೂಸ್ ಶಾಪೆಲ್ಲ ಇತ್ತಲ್ಲ ಅಲ್ಲಿ. ಆಮೇಲೆ ಹೆಂಗಾಯಿತು ಅಂದರೆ, ರೀಸೆಂಟ್ಲಿ ನಾನು ಈ ಪ್ರೆಗ್ನೆಂಟ್ ಆದಾಗಿಂದ ಅನಿಸುತ್ತೆ ಮೋಸ್ಟ್ಲಿ, ಗಟ್ಟಿಗೆ ಮಾಡಿ ಕುಡಿದ್ಬಿಟ್ರೆ ಹೊಟ್ಟೆ ದಿಮ್ಮಂತಿರುತ್ತೆ, ಏನೂ ಬೇಕಪ್ಪ ಅನಿಸಲ್ಲ, ಡೈಜೆಷನ್ಗೆ ಆಗೋಲ್ಲ, ಹಾಗೆ ತೆಗ್ದಾಗಲ್ಲ ಬಟ್ರಿ ಫ್ಲೇವರ್ ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕ್ಕೊಳ್ಳೋಣ ಅಂತ ಇಲ್ಲೊಂದು 4 ಸ್ಪೂನ್ ಹಾಕ್ಕೊಂಡಿದ್ದು. ಚಿಕ್ಕ ಅದನ್ನು ಅಷ್ಟು ಜಾಸ್ತಿ ಬರೋಲ್ಲ, ನಾರ್ಮಲ್ ಸ್ಪೂನಲ್ಲಿ 2 ಸ್ಪೂನ್ ಶುಗರ್ ಅಷ್ಟೇ ಅದು ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿಸಿ ಆರಿಸಿರೋ ಹಾಲು ಇನ್ನೂ ಸ್ವಲ್ಪ ಬಿಸಿ ಇತ್ತು ಅದು, ಅದಕ್ಕೆ ಸ್ವಲ್ಪ ಸೈಡ್ಗಿಟ್ಟೆ ಆರಲಿ ಅಂತ ಅಂದ್ಬಿಟ್ಟು. ಅದು ಸ್ವಲ್ಪ ಕೆನೆ ಕಟ್ಟಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಕೂಲಾಗಲಿ ಅಂತ ಇಟ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ತಿದ್ದೆ. ಸೊ ಇವಾಗ ಕೂಲಾಗಿದೆ ಹಾಲು ಕೂಡ. ಸೊ ಹಾಲು ಪೂರ್ತಿ ಹಾಕ್ಕೊಂಡು, ಹಾಲಿಗೆ ನಾನು ನೀರೇನೂ ಹಾಕಿಲ್ಲ, ಹಾಗೆ ಹಾಲು ಕಾಯಿಸಿದ್ದೆ. ಸೊ ಸ್ವಲ್ಪ ಅದಕ್ಕೆ ನಾನು ನೀರು ಎಷ್ಟು ಬೇಕೋ ಮತ್ತು ನೀರು ಹಾಕ್ಕೊಂಡು ನಾನಿಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಬಿಟ್ಟಷ್ಟು ಗಟ್ಟಿ ಬರುತ್ತೆ. ಇದು ಈ ಕಾಯಲ್ಲಿ ಏನಿಲ್ಲ ಅಂತಂದ್ರೂ ಒಂದು 4-5 ಜ್ಯೂಸ್ ಮಾಡ್ಬೋದಪ್ಪ, ಅಷ್ಟು ಗಟ್ಟಿ ಬರುತ್ತೆ. ಬಟರ್ ಫ್ರೂಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು, ನನಗದು ಇಷ್ಟ ಆಗುತ್ತೆ ತುಂಬ. ಇದು ಮೈಲ್ಡ್ ಆಗಿರುತ್ತೆ, ಏನು ಆ ಥರ ಟೇಸ್ಟೇ ಇರೋಲ್ಲ. ಇವಾಗ ಎಲ್ಲರೂ ಟೇಸ್ಟ್ ಮಾಡಿರ್ತೀರ ಬಟರ್ ಫ್ರೂಟ್ ಹೇಗಿರುತ್ತೆ ಅನ್ನೋದು. ಸೊ ಜ್ಯೂಸ್ ರೆಡಿ ಆಯಿತು. ಜ್ಯೂಸ್ ಇವಾಗ ರೆಡಿ ಆಯಿತು. ನೋಡ್ತಿರ್ಬೋದು ನೀರಾಗಿತ್ತು, ಬಟ್ ನಂಗೆ ಈ ಥರ ಇದ್ದರೆ ಇಷ್ಟ. ಸೊ ಗಟ್ಟಿಗೆ ಮಾಡ್ಕೊಂಡು ಕುಡಿದ್ರೆ ಸೇಮ್ ಸ್ಮೂದಿ ಹೇಗಿರುತ್ತೋ ಹಾಗೆ ಇರುತ್ತೆ. ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು. ಸೊ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಸಂಜೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದರು. ಭಾಸ್ಕರ್ ಅದನ್ನೆಲ್ಲ ಕೂಡ ಜೋಡಿಸಿ ಎತ್ತಿಡ್ತಾ ಇದ್ದೀವಿ. ನೋಡ್ತಿರ್ಬೋದು ಎಷ್ಟು ರೇಟ್ ಆಗಿದೆ ಗೊತ್ತಾ ತರಕಾರಿ ಅಂತೂ. ಇವಾಗ ಟೊಮ್ಯಾಟೊ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ ಯೂಶ್ವಲಿ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡೋಕ್ಕಿಂತ. ಬಟ್ ಇಷ್ಟು ತರಕಾರಿಗೆ 700 ರುಪೀಸ್ ಆಯ್ತಂತೆ. ಅಯ್ಯೋ, ನಮ್ಮ ಏರಿಯಾದಲ್ಲಿ ನಿಜ ಅದು ಎಷ್ಟು ಜಾಸ್ತಿ ಅನಿಸುತ್ತಪ್ಪ ಅಂತಂದು. ಎಲ್ಲ ಏರಿಯಾದಲ್ಲೂ ಹಾಗೆ, ನಮ್ಮ ಏರಿಯಾ ಏನು 700 ರುಪೀಸ್ ಇಷ್ಟು ತರಕಾರಿಗೆ. ಸೊ ಹಾಗೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಿದ್ದೀನಿ. ಸೊ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಳ್ತಾಯಿದ್ವಿ. ಸೊ ನಾನ್ ವೆಜ್ಜೇ ಮಾಡಬೇಡ ಅಂತೇಳಿ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡೆ, ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನೂ ಹಾಕ್ಕೊಂಡೆ. ಮಿಕ್ಸಿಗೆ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್
ಮತ್ತು ಪುದೀನಾನ ಸ್ವಲ್ಪ ಹಾಗೆಯೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ಲೇವರ್ಗೆ, ಚೆನ್ನಾಗಿ ಅನಿಸುತ್ತೆ. ಈ ಚಳಿಗೆ ಸ್ವಲ್ಪ ಖಾರ ಖಾರ ತಿನ್ನೋಣ ಅನ್ನೋ ಫೀಲಿಗೆ ಸ್ವಲ್ಪ ಮಸಾಲೆ ಎಲ್ಲ ಜೋರಾಗೇ ಮಾಡಿದೆ, ಅಂದರೆ ಮಸಾಲೆ ಎಲ್ಲ ಜೋರಾಗಿಟ್ಟೆ ಮಾಡ್ತಿದ್ದೆ. ಚೆನ್ನಾಗಿತ್ತು. ಚಿಕನ್ ಸ್ವಲ್ಪ ಹಾಕಿದೆ, ಹೇಗಿದ್ರು ಮನೆಗೆ ಮಾವ ಕೂಡ ಬಂದಿದ್ರಲ್ಲ, ಸೊ ಎಲ್ಲರೂ ಕೂಡ ತಿನ್ಬೋದು ಅಂತ ಸ್ವಲ್ಪ ಚಿಕನ್ನು ಸ್ವಲ್ಪ ಗ್ರೇವಿನ ಮಾಡಿಕೊಂಡೆ ನಾನು. ಚಿಕನ್ ಹಾಕಿ ಸ್ವಲ್ಪ ಕಳ್ಳುಪ್ಪು, ಅರಿಶಿನ, ಟೊಮ್ಯಾಟೊ ಹಾಕಿ ಇದು ಆಂಬೂರು ಬಿರಿಯಾನಿ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಸ್ವಲ್ಪ ಮೊಸರು, ಒಂದು ಚಿಕ್ಕ ಕಪ್ಪಷ್ಟು ಮೊಸರು ಎಲ್ಲ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಕೂಡ್ಕೊಳ್ಳೋವರೆಗೂ ಬಿಟ್ಟೆ. ಆಲ್ಮೋಸ್ಟ್ ಈ ಥರ ಆಯಿತು. ಮತ್ತು ಒಂದು ಸ್ವಲ್ಪ ಪುದೀನ ಆಯ್ತಲ್ಲ, ಆ ಪುದೀನೂ ಹಾಕಿಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕಿದ್ದೀನಿ, ಅದನ್ನು ಶಾರ್ಟ್ ತೆಗ್ದಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅಕ್ಕಿ ಹಾಕಿಬಿಟ್ಟು ತೊಳೆದಿಟ್ಕೊಂಡಿರ್ತಾನೆ, ಒಂದು ವಿಷಲ್ ಬಂದರೆ ಸಾಕು. ಈ ಕಡೆ ಗ್ರೇವಿಗೂ ರೆಡಿ ಮಾಡಿಕೊಂಡೆ. ಸಿಂಪಲ್ ಗ್ರೇವಿನೇ, ಇದೇನಷ್ಟು ಥರ ನಾರ್ಮಲ್. ಹಸಿಮೆಣ್ಸಿನ್ಕಾಯಿದು ಪೇಸ್ಟು, ಶುಂಠಿ ಬೆಳ್ಳುಳ್ಳಿದು ಈರುಳ್ಳಿನೂ ಪೇಸ್ಟ್ ಮಾಡಿದ್ದೀನಿ, ಅದನ್ನು ಹಾಕಿ ಚಿಕನ್ನು, ಅರಿಶಿನ, ಉಪ್ಪು, ಖಾರ, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್ ಎಲ್ಲ ಹಾಕಿ ರೋಸ್ಟ್ ಮಾಡಿ ಸಿಂಪಲ್ಲಾಗಿ ಒಂದು ಡಿಶ್ನ ರೆಡಿ ಮಾಡಿಕೊಂಡೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವಾಗ ಸಿಂಪಲ್ಲಾಗಿ ಮಾಡ್ತೀವೋ ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಸಾಲೆ ಹಾಕಿದಾಗ ಕುಟ್ಟೋಗುತ್ತೆ. ಸೊ ಚೆನ್ನಾಗಾಗಿತ್ತು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗಾಯ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.